ನಮಸ್ಕಾರ ವೀಕ್ಷಕರೇ, ವಿದ್ಯಾ ವಿಶೇಷ ಚಾನಲ್ಗೆ ಸ್ವಾಗತ. ಈಗಾಗಲೇ ನವರಾತ್ರಿ ಹಬ್ಬ ಶುರುವಾಗಿ 5 ದಿನಗಳು ಕಳೆದವು. ನಾವು ತಾಯಿ ಜಗನ್ಮಾತೆಯ 5 ಸ್ವರೂಪಗಳನ್ನ ಪೂಜಿಸಿದ್ದೇವೆ ಹಾಗೂ ಆರಾಧಿಸಿದ್ದೇವೆ. ಇನ್ನು 6ನೇ ದಿನವಾದ ಇಂದು ಜಗನ್ಮಾತೆ ದುರ್ಗೆಯ 6ನೇ ಸ್ವರೂಪವಾದಂತಹ ಕಾತ್ಯಾಯಿನಿ ದೇವಿಯನ್ನ ಪೂಜಿಸಬೇಕಾಗುತ್ತದೆ. ನವರಾತ್ರಿಯ 6ನೇ ದಿನವಾದ ಇಂದು ಕಾತ್ಯಾಯಿನಿ ದೇವಿಯ ಪೂಜೆಯನ್ನ ಮಾಡ್ತೀವಿ. ಕಾತ್ಯಾಯಿನಿ ದೇವಿಯನ್ನ ಒಲಿಸ್ಕೊಳ್ಳೋಕೆ ನೀವೇನ್ ಮಾಡ್ಬೇಕಂದ್ರೆ, ದೇವರ ಕೋಣೆಯಲ್ಲಿ ಆಕೆಯನ್ನ ಪೂಜಿಸುವಂತಹ ಸ್ಥಳದಲ್ಲಿ ರಂಗೋಲಿಯನ್ನ ಬಿಡಿಸಿ, ಈ ಒಂದು ಕಾತ್ಯಾಯಿನಿಗೆ ಪ್ರಿಯವಾದಂತಹ ಯಂತ್ರವನ್ನ ಬಿಡಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಿ. ಮೊದಲನೇದಾಗಿ ನೀವು ದೇವರ ಕೋಣೆಯಲ್ಲಿ ಮಾತ್ರ ಈ ಒಂದು ರಂಗೋಲಿಯನ್ನ ಬಿಡಿಸಬೇಕಾಗ್ತದೆ. ಮನೆಯ ಹೊರಗಡೆ ಅಥವಾ ನೀವು ನಡೆದಾಡುವಂತಹ ಸ್ಥಳದಲ್ಲಿ ಈ ರಂಗೋಲಿಯನ್ನ ಬಿಡಿಸಬೇಡಿ. ಇದು ಕಾತ್ಯಾಯಿನಿ ದೇವಿಯನ್ನ ಒಲಿಸಿಕೊಳ್ಳುವಂತಹ ಮಂಡಲ ಯಂತ್ರವಾಗಿರ್ತದೆ. ಮೊದಲನೇದಾಗಿ ನೀವು ಮೇಲ್ಗಡೆ ಶ್ರೀಕಾರವನ್ನು ಹಾಕೊಳ್ಳಿ. ತದನಂತರ ಅದರ ಕೆಳಗಡೆ ನೀವು ಎಂದಿನಂತೆ ನೀವು 6 ಬಾಹುಗಳನ್ನು ಉಳ್ಳಂತಹ ನಕ್ಷತ್ರದ ಮಂಡಲವನ್ನು ರಚಿಸಿಕೊಳ್ಳಿ. ನಕ್ಷತ್ರದ ಮಂಡಲವನ್ನು ರಚಿಸಿದ ನಂತರ ಅದರ ಮಧ್ಯದಲ್ಲಿ ಉಲ್ಟಾ ತ್ರಿಭುಜದ ಮಂಡಲವನ್ನು ಹಾಕೊಳ್ಳಿ. ಅದರ ಮಧ್ಯದಲ್ಲಿ ಶ್ರೀಕಾರವನ್ನು ಬರೆದುಕೊಳ್ಳಿ. ಇನ್ನು ಈ ಒಂದು ನಕ್ಷತ್ರದ ಮಂಡಲಕ್ಕೆ ವೃತ್ತಾಕಾರದ ಒಂದು ಮಂಡಲವನ್ನು ಆ ಒಂದು ನಕ್ಷತ್ರದ ತುದಿಗಳಿಗೆ ಅಂಟುವ ಹಾಗೆ ಹಾಕೊಳ್ಳಿ. ನೀವೇನು ಮಾಡ್ಕೋಬೇಕಂತಂದರೆ, ನಕ್ಷತ್ರದ ಮೇಲ್ಗಡೆ ಇರುವಂತಹ ತುದಿಯಲ್ಲಿ ಒಂದು ಪದ್ಮದಳವನ್ನು ಹಾಕೊಳ್ಬೇಕು. ಕೆಳಗಡೆ ಇರುವಂತಹ ತುದಿಗೆ ಇನ್ನೊಂದು ಪದ್ಮದಳವನ್ನು ಹಾಕಬೇಕು. ಮತ್ತು ಪಕ್ಕದಲ್ಲಿ, ಬಲಗಡೆಯ ಪಕ್ಕದಲ್ಲಿ ಈ 2 ನಕ್ಷತ್ರಗಳು ಸಂಧಿಸುವಂತಹ ಜಾಗದಲ್ಲಿ ಇನ್ನೊಂದು ಪದ್ಮವನ್ನು ರಚಿಸಿಕೊಳ್ಳಿ. ಮತ್ತು ಎಡಗಡೆಯೂ ಕೂಡ ಅದೇ ರೀತಿ ನೀವು ಪದ್ಮವನ್ನು ರಚಿಸ್ಕೊಳ್ಬೇಕು. ಈ ದಳಗಳ 4 ಪದ್ಮ ದಳಗಳನ್ನು ಹಾಕಿದ ನಂತರ ಇನ್ನೂ 4 ದಳಗಳನ್ನು ಹಾಕಿ ಒಟ್ಟು 8 ಪದ್ಮ ದಳಗಳು ಬರುವ ಹಾಗೆ ನೀವು ರಂಗೋಲಿಯಲ್ಲಿ ಬಿಡಿಸಬೇಕು. ನೀವು ಆ ಒಂದು ನಕ್ಷತ್ರದ ಮಂಡಲದಲ್ಲಿ ತ್ರಿಭುಜಗಳು ಏನು ನಿರ್ಮಾಣಗೊಂಡಿರುತ್ತವೆ ಅದರ ಮಧ್ಯದಲ್ಲಿ ತಾಯಿ ಜಗನ್ಮಾತೆಯ ಮತ್ತೊಂದು ಸ್ವರೂಪವಾದಂತಹ ಸರಸ್ವತಿಯ ಹೆಸರನ್ನು ನೀವಲ್ಲಿ ಬರಿಬೇಕು. ಮೊದಲನೆಯ ನಕ್ಷತ್ರದಲ್ಲಿ ನೀವು ಸ ಅನ್ನುವಂತಹ ಅಕ್ಷರವನ್ನು ಬರೀರಿ. ಮತ್ತು ಅದೇ ರೀತಿ ಸ, ರ, ಸ್ವ, ತೈ, ನಮ, ಹ ಎನ್ನುವಂತಹ ಈ ಒಂದು ಅಕ್ಷರಗಳನ್ನು ನೀವು ನಕ್ಷತ್ರದ ಮಂಡಲದಲ್ಲಿ ಬರೆದುಕೊಳ್ಬೇಕು. ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕೊಂಡಿರ್ತೀರಿ. ತದನಂತರ ಚೌಕಾಕಾರದ ಒಂದು ಮಂಡಲವನ್ನು ಹಾಕಿ ಆ ಒಂದು ಮಂಡಲವನ್ನು ಪೂರ್ತಿಗೊಳಿಸಬೇಕು. ಮಂಡಲದ ಒಳಗಡೆ ನೀವು ಶ್ರೀಕಾರವನ್ನು 4 ದಿಕ್ಕುಗಳಲ್ಲಿ ಬರೀಬೇಕು. ತದನಂತರ ಎಡಗಡೆ ಹಾಗೂ ಬಲಗಡೆ ಇರುವಂತಹ ಮಂಡಲದ ಪಕ್ಕದಲ್ಲಿ ಓಂಕಾರವನ್ನು ಬರಿಬೇಕು. ಇದಾದ ನಂತರ ಮಂಡಲವು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ. ಈ ಮಂಡಲದ ಯಂತ್ರವನ್ನು ರಚಿಸಿದ ನಂತರ ಅಕ್ಕಪಕ್ಕದಲ್ಲಿ ನೀವು ಶಂಖ ಹಾಗೂ ಚಕ್ರದ ರಂಗೋಲಿಯನ್ನು ಬಿಡಿಸಬೇಕು. ಈ ರಂಗೋಲಿಯ ಮೇಲೆ ನೀವು ಅರಿಶಿನ, ಕುಂಕುಮ, ಅಕ್ಷತೆ ಕಾಳುಗಳನ್ನು ಹಾಕಿ ತಾಯಿ ಜಗನ್ಮಾತೆಯನ್ನು ಮನದಲ್ಲಿ ನೆನೆಸಿ ಸಂಕಲ್ಪವನ್ನು ಮಾಡಿಕೊಂಡು ಆಕೆಯ ಕೃಪೆಯನ್ನು ಪಡೆದುಕೊಳ್ಳಿ. ಸಂಪೂರ್ಣ ಆಶೀರ್ವಾದಕ್ಕಾಗಿ ನೀವು ಈ ಒಂದು ಮಂತ್ರವನ್ನು 108 ಬಾರಿ ಜಪಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಿ. ಚಂದ್ರಹಾಸೋಜ್ವಲಕರ ಶಾದ್ರೂಲವರವಾಹನ ಕಾತ್ಯಾಯನಿ ಶುಭಂ ದದ್ಯಾ ದೇವಿ ದಾನವಘಾತಿನಿ. ಈ ಒಂದು ಮಂತ್ರವನ್ನು ನೀವು 108 ಬಾರಿ ಜಪಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಿ. ಈ ಒಂದು ಮಂಡಲದ ಯಂತ್ರವನ್ನು ರಚಿಸುವುದರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ದೊರೆಯುತ್ತದೆ, ಜ್ಞಾನ ದೊರೆಯುತ್ತದೆ, ಮಕ್ಕಳ ಆಯುಷ್ಯ, ಆರೋಗ್ಯ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ. ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಮಹಿಳೆಯರು ಯಾರು ಇನ್ನೂ ವಿವಾಹವಾಗಿರುವುದಿಲ್ಲವೋ ಅವರಿಗೆ ಕಂಕಣ ಭಾಗ್ಯ ಕೂಡು ಬರುತ್ತದೆ. ಇನ್ನು ಮದುವೆಯಾದಂತಹ ಗಂಡ ಹೆಂಡತಿಯರ ನಡುವೆ ಒಳ್ಳೆಯ ಸಾಮರಸ್ಯ ಬೆಳೆಯುತ್ತದೆ. ಅನ್ಯೋನ್ಯವಾಗಿ ಅವರು ಜೀವನವನ್ನು ಕಟ್ಕೊಳ್ತಾರೆ. ಕಾತ್ಯಾಯಿನಿ ಹಾಗೂ ಸರಸ್ವತಿಯ ರೂಪದಲ್ಲಿರುವಂತಹ ಪಾರ್ವತಿಯನ್ನು ನೀವು ಜಪಿಸಿದ್ದೇ ಆದಲ್ಲಿ, ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ದೇ ಆದಲ್ಲಿ ಆಕೆಯ ಕಟಾಕ್ಷಕ್ಕೆ ಪಾತ್ರರಾಗಿ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ತೀರಿ. ನೀವು ನಮ್ಮ ಚಾನಲನ್ನು ಮೊದಲನೇದಾಗಿ ನೋಡ್ತಾ ಇದ್ರಿ, ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.